ಶೀಘ್ರದಲ್ಲೇ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತೆ. ಹಾಗಿದ್ರೆ ಯಾರವರು ಅನ್ನೋ ವಿಷಯನೇ ಭಾರೀ ಸದ್ದು ಮಾಡ್ತಿದೆ. ಈಗ ವಿಜೇಂದ್ರ ಕುರ್ಚಿಗೆ ಹೈಕಮಾಂಡು ಡೈನಮೈಟ್ ಇಟ್ಟಾಗಿದೆ. ಯಡಿಯೂರಪ್ಪ ಅವರು ಹಾಗೆ ವಿಜೇಂದ್ರ ಅವರಿಗೆ ಮಾರ್ಕೆಟ್ ಇದೆಯಾ? ಆರ್ ಅಶೋಕ್ ಅವರು ವಿಜೇಂದ್ರ ವಿರುದ್ಧ ಸರಿಯಾಗಿ ಬತ್ತಿಟ್ಟು ಬರ್ತಾರ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಎಲ್ಲಾ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಸಂಗ್ರಹಿಸಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಅಂತ ಎಲ್ಲೆಂದರಲ್ಲಿ ಅಸಮಾಧಾನದ ಧೂಪ ಹಾಕೊಂಡು ಓಡಾಡ್ತಾ ಇದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಈಗ ಕಾಲ ಕೂಡಿ ಬಂದೇ ಬಿಡ್ತಾ. ಇನ್ನೇನು ಕೆಲವೇ ದಿನದಲ್ಲಿ ಅದು ನಡೆದು ಹೋಗಲಿದೆಯಾ? ಇಂಥದ್ದೊಂದು ಬಿಸಿ ಬಿಸಿ ಚರ್ಚೆ 2 ದಿನದಿಂದ ಭಾರೀ ಸದ್ದು ಮಾಡ್ತಿದೆ. ಈ ವಿಚಾರದಲ್ಲಿ ಇಷ್ಟು ದಿನ ಅಳೆದು ತೂಗಿದ ಪಕ್ಷದ ಹೈಕಮಾಂಡ್ ಕೊನೆಗೂ ಇಂಥದ್ದೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿದೆ ಅಂತಲೇ ಹೇಳಲಾಗ್ತಾ ಇದೆ. ಬಿಡಿ, ಇದಕ್ಕೆ ಕಾರಣ ಕೂಡ ಇದೆ. ಅದ್ಯಾವಾಗ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರು ಆಗಲೇ ಪಕ್ಷದೊಳಗೆ ಕೆಂಡದ ಮಳೆ ಬೀಳೋಕೆ ಶುರುವಾಗಿತ್ತು. ತಮಗಿಂತ ಕಿರಿಯ, ನಮ್ಮಷ್ಟು ಅನುಭವ ಇಲ್ಲದವನನ್ನು ಕರ್ಕೊಂಡು ಬಂದು ಕೂರಿಸಲಾಗಿದೆ ಅಂತ ಅನೇಕ ನಾಯಕರು ಒಳಗೊಳಗೆ ಖಾರ ಹರಿತಾ ಇದ್ರು. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ಕೇಳೋದೇ ಬೇಡ. ಬಹಿರಂಗವಾಗಿ ಯುದ್ಧ ಸಾರಿದ್ರು. ಎಲ್ಲೆಂದರಲ್ಲಿ ಅಸಮಾಧಾನದ ಧೂಪ ಹಾಕೊಂಡು ಓಡಾಡ್ತಾ ಇದ್ರು. ಯಾವಾಗ ವಿಜೇಂದ್ರ ಹಾಗೆ ಯತ್ನಾಳ್ ತಿಕ್ಕಾಟ ಜಾಸ್ತಿ ಆಯಿತೋ ದೆಹಲಿ ನಾಯಕರು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ರು. ಅಲ್ಲಿಗೆ ಎಲ್ಲ ಸರಿ ಹೋಯ್ತು ಅಂತಾನೆ ವಿಜೇಂದ್ರ ನಿರಾಳರಾಗಿದ್ರು. ಯತ್ನಾಳ್ ಬಣದ ನಾಯಕರು ಕೂಡ ಬ್ಯಾಟ್ರಿ ವೀಕ್ ಆದಂಗೆ ಸುಮ್ಮನಾಗ್ಬಿಟ್ಟಿದ್ರು. ಆದರೆ ಇದೀಗ ಮತ್ತೆ ವಿಜೇಂದ್ರ ವಿರೋಧಿ ಬಣ ಬ್ಯಾಟ್ರಿನ ರೀಚಾರ್ಜ್ ಮಾಡಿಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ. ಇದರ ಬೆನ್ನಲ್ಲೇ ವಿಜೇಂದ್ರ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಬಾಣಕೆ. ಬಿಜೆಪಿ ಹೈಕಮಾಂಡ್ ನಾಯಕರು ಇದಾರಲ್ಲ, ಅವರು ರಾಜ್ಯ ನಾಯಕರ ಮೇಲೆ ವಿಶ್ವಾಸ ಕಳ್ಕೊಂಡಿರೋದಂತೂ ಸತ್ಯ. ಇವ್ರು ತಾನೇ ಎಷ್ಟು ಹೇಳ್ಬೇಕು ಹೇಳಿ. ಮನೆಗೆ ಒಂದೇ ಬಾಗಿಲಿರಲಪ್ಪ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಒಂದಾಗಿನೇ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅಂತ. ಆದರೆ ಯಾರು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೊನ್ನೆ ಬೆಂಗಳೂರಿಗೆ ಬಂದು ನೋಡಿ ಹಂಗಲ್ಲ ಹಿಂಗಿರಿ ಅಂತ ಹೇಳಿದ ನಂತರ ಕೂಡ ಬಿಜೆಪಿಯಲ್ಲಿ ಅದೇ ಆಟ ಮುಂದುವರೆದಿದೆ. ಒಂದು ಕಡೆ ಬಿಜೆಪಿ ರೆಬಲ್ ನಾಯಕರು ಗುಪ್ತ ಸಭೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ BS ಯಡಿಯೂರಪ್ಪನವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಪಕ್ಷದ ಕಚೇರಿಗೆ ಭೇಟಿ ನೀಡೋದೇನು, ಎಲ್ಲರ ಜೊತೆ ಮಾತುಕತೆ ಆಡೋದೇನು, ದೊಡ್ಡ ಹೈ ಡ್ರಾಮಾನೇ ನಡೀತಾ ಇದೆ. ಇದರ ನಡುವೆ ವಿಪಕ್ಷ ನಾಯಕ ಅಶೋಕ್ ಅವರು ದಿಢೀರಂತ ದೆಹಲಿಗೆ ತೆರಳಿದ್ರು. ಇವ್ರ ಹಿಂದೆನೆ ವಿಜೇಂದ್ರ ಕೂಡ ದಿಲ್ಲಿಗೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬಂದ ವಿಜೇಂದ್ರ ಅಂಥದ್ದೇನೂ ಇಲ್ಲ, ಶೀಘ್ರದಲ್ಲೇ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತೆ, ಎಲ್ಲ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಸಂಗ್ರಹಿಸಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಅಂದರು. ವಿಜೇಂದ್ರ ಕೊಟ್ಟಿರೋ ಈ ಹೇಳಿಕೆಯ ಹಿಂದೆ ಒಂದು ವಿಚಾರ ಇದೆ. ಅದೇನು ಅಂದರೆ, ವಿಜೇಂದ್ರ ವಿರುದ್ಧ ಒಂದು ಆರೋಪ ಕೇಳಿಬಂದಿತ್ತು. ಅದೇನಪ್ಪ ಅಂದರೆ, ಇವರು ಜಿಲ್ಲಾಧ್ಯಕ್ಷರು ಸೇರಿದಂಗೆ ತಮಗೆ ಬೇಕಾದವರನ್ನ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಅಂತ. ಈ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ಬಾರಿ ಬಹಿರಂಗವಾಗಿಯೇ ಹೇಳಿಕೆ ನೀಡಿದರು. ಸಂಸದ ಸುಧಾಕರ್ ಸಹ ಇದರ ತಮ್ಮ ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಪ್ರಶ್ನೆ ಮಾಡಿದರು. ಅಲ್ಲದೆ ಈ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದಿದ್ರು. ಇದಾದ ನಂತರ ಈ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ವಿಜೇಂದ್ರ ದಿಲ್ಲಿಯಿಂದ ವಾಪಸ್ ಬಂದು ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ. ಇದರ ಮಧ್ಯೆ ಇಲ್ಲಿ ಇನ್ನೊಂದು ಕತೆ ಓಪನ್ ಆಗ್ತಿದೆ. ವಿಜೇಂದ್ರ ಕುರ್ಚಿಗೆ ಹೈಕಮಾಂಡು ಡೈನಮೈಟ್ ಇಟ್ಟಾಗಿದೆ, ಅದು ಸದ್ಯದಲ್ಲೇ ಸಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ದೆಹಲಿಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಿದೆ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ. ಇದಕ್ಕೆ ಆರ್ ಅಶೋಕ್ ದೆಹಲಿಯಲ್ಲೇ ಉಳಿದಿರೋದು ಪುಷ್ಟಿ ಕೊಡುತ್ತೆ ಈ ಎಲ್ಲ ಬೆಳವಣಿಗೆಗಳಿಗೆ. ಹೌದು ತಾನೆ, ವಿಜೇಂದ್ರ ಏನೋ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಹಾಗೆ ದೆಹಲಿಗೆ ಹೋದ್ರು ಬಂದರು. ಆದರೆ ಅಶೋಕ್ ಮಾತ್ರ ಅಲ್ಲೇ ಉಳ್ಕೊಂಡಿದ್ದಾರೆ. ಇಲ್ಲೇ ಇರೋದು ನೋಡಿ ವಿಷಯ. ಕೇಂದ್ರ ನಾಯಕರು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರಂತೆ. ಇದು ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಆರ್ ಅಶೋಕ್ ಅವರು ವಿಜೇಂದ್ರ ವಿರುದ್ಧ ಸರಿಯಾಗಿ ಬತ್ತಿಟ್ಟು ಬರ್ತಾರ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ.
ಸರಿ, ಹಾಗಿದ್ರೆ ಹೈಕಮಾಂಡ್ ವಿಜೇಂದ್ರ ಅವರನ್ನ ಕಿತ್ತಿಸ್ದು ಆ ಸ್ಥಾನಕ್ಕೆ ಬೇರೆಯವ್ರನ್ನ ಕೂರಿಸ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಹಾಗಿದ್ರೆ ಯಾರವರು ಅನ್ನೋ ವಿಷಯನೇ ಭಾರೀ ಸದ್ದು ಮಾಡ್ತಿದೆ ಈಗ. ಇಲ್ಲಿ ವಿಜೇಂದ್ರ ಏನೇ ಹೇಳ್ಬೋದು, ಯತ್ನಾಳ್ ಮತ್ತೇನೋ ಬಾಯ್ ಬಿಡ್ಕೋಬಹುದು, ಇನ್ಯಾರೋ ಇನ್ನೇನನ್ನೋ ಮಾತಾಡ್ಬೋದು. ಆದರೆ ಕೆಲವು ಮೂಲಗಳು ಹೇಳೋದೇನೆಂದರೆ, ಹಲವು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನು ನೇಮಿಸಿಲ್ಲ ಅನ್ನೋದೇನೋ ಸರಿ, ಆದರೆ ಕರ್ನಾಟಕದಲ್ಲಾಗಿರೋ ಗೊಂದಲ ಎಲ್ಲೂ ಆಗಿಲ್ಲ ಅಂತ. ಇದರಿಂದಲೇ ಕಳೆದ 6 ತಿಂಗಳಿಂದ ಎಲ್ಲ ಆ್ಯಂಗಲಲ್ಲೂ ಮಾತುಕತೆಗಳನ್ನ ಬಿಜೆಪಿ ಹೈಕಮಾಂಡ್ ನಡೆಸಿದೆಯಂತೆ. ಯಾರಿಗೆ ಸ್ಥಾನ ವಹಿಸಿದ್ರೆ ಏನಾಗ್ಬೋದು, ಸದ್ಯದ ಮಟ್ಟಿಗೆ ಯಡಿಯೂರಪ್ಪ ಅವರು ಹಾಗೆ ವಿಜೇಂದ್ರ ಅವರಿಗೆ ಮಾರ್ಕೆಟ್ ಇದೆಯಾ, ಒಂದು ವೇಳೆ ವಿಜೇಂದ್ರರನ್ನು ಬದಲಿಸಿದ್ರೆ ಏನಾದರೂ ಪರಿಣಾಮ ಬೀರುತ್ತಾ ಅಂತಲೂ ಸಮಾಲೋಚನೆ ಮಾಡಲಾಗ್ತಾ ಇದೆ ಅಂತ ಹೈಕಮಾಂಡ್. ಇಲ್ಲಿ ಏನಾಗಿದೆ, ಯತ್ನಾಳು ವಿಜೇಂದ್ರ ವಿರುದ್ಧ ಎಗರಿ ಬೀಳ್ತಿದ್ರೆ ಇತರೆ ನಾಯಕರು ಸೈಲೆಂಟಾಗಿ ನೋಡ್ತಾ ಇದರಿಂದ ಲಾಭ ನಿರೀಕ್ಷೆ ಮಾಡ್ತಾ ಇದ್ರು, ನಮ್ಗೇನು ಲಾಭ ಅಂತ. ಮತ್ತೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಕುರ್ಚಿಗೆ ಖರ್ಚೀಫ್ ಹಾಕ್ಕೊಂಡು ರೆಡಿ ಆಗಿದ್ರು. ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಸೋಮಣ್ಣ ಅವರ ಹತ್ರ ಒಲವು ತೋರ್ತಿದ್ರು ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಕೂಡ ಇತ್ತು. ಅದೇನಪ್ಪ ಅಂತಂದರೆ, ಸೋಮಣ್ಣ ಕೂಡ ಲಿಂಗಾಯತ ಸಮುದಾಯದವರು, ಇದರಿಂದ ಒಂದು ವೇಳೆ ವಿಜೇಂದ್ರರನ್ನು ತೆಗೆದರೂ ಕೂಡ ಪ್ಯಾಚಪ್ ಆಗುತ್ತೆ ಅಂದ್ಕೊಂಡಿದ್ರು. ಆದರೆ ಇದೀಗ ಮನಸ್ಸು ಬದಲಿಸಿದ್ದಾರಂತ ಹೈಕಮಾಂಡ್ನವರು. ಸೋಮಣ್ಣ ಮಂತ್ರಿ ಆಗಿದ್ದಾರೆ, ಆ ಕೆಲಸದ ಹತ್ರ ಪೂರ್ಣ ಗಮನ ಕೊಡಲಿ, ಬೇರೆ ಯಾರನ್ನಾದರೂ ನೋಡೋಣ ಅಂದ್ಕೊಂಡಿದ್ದಾರಂತೆ. ಹಾಗಿದ್ರೆ ಇನ್ಯಾವ ನಾಯಕರ ಮೇಲೆ ಹೈಕಮಾಂಡ್ ನಾಯಕರಿಗೆ ವಿಶ್ವಾಸ ಬಂದಿದೆ, ವಿಶ್ವಾಸ ಇದೆ ಅಂತ ನೋಡಿದ್ರೆ ಯಾರನ್ನು ಮಾಡ್ಬೋದು ಅನ್ನೋದು ಇಲ್ಲಿ ಕುತೂಹಲ. ಮೇಲ್ನೋಟಕ್ಕೆ ಇಲ್ಲಿ ಹಲವಾರು ಹೆಸರುಗಳು ಚಾಲ್ತಿಯಲ್ಲಿದ್ದಾವೆ. ಅವು ಯಾವಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ವಿ ಸುನೀಲ್ ಕುಮಾರ್, ಲಿಂಗಾಯತರು ಮತ್ತು ಈ ಪಂಚಮಸಾಲಿಗಳ ಕೋಟದಲ್ಲಿ ಅರವಿಂದ್ ಬೆಲ್ಲದ್ದು, ಮತ್ತು ದಲಿತ ಕೋಟದಲ್ಲಿ ಅರವಿಂದ್ ಲಿಂಬಾವಳಿ ಹೆಸರು ಕೂಡ ಓಡಾಡ್ತಾ ಇದೆ. ಇದ್ರ ನಡುವೆ ಕೇಂದ್ರ ನಾಯಕರಲ್ಲಿ ಯಾರನ್ನಾದರೂ ಕೂರಿಸಿದ್ರೆ ಹೆಂಗೆ ಅಂತಲೂ ಕೂಡ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಇದೇ ರೀತಿ ವಿಜೇಂದ್ರರನ್ನ ಕಿತ್ತಾಕಿ ಬೇರೆಯವರನ್ನ ಆ ಸ್ಥಾನಕ್ಕೆ ತಂದು ಕೂರಿಸಿದ್ರು ಅಂತಲೇ ಇಟ್ಕೊಳ್ಳಿ, ಆಗ ನಿಜಕ್ಕೂ ಮುಜುಗರ ಆಗೋದು ಯಡಿಯೂರಪ್ಪನವ್ರಿಗೆ ಅನ್ನೋದರಲ್ಲಿ 2 ಮಾತಿಲ್ಲ. ಅದು ಹೇಗೆ ಅಂತೀರಾ, ಹೇಳ್ತೀವಿ ಕೇಳಿ. ನೋಡಿ, ಯಡಿಯೂರಪ್ಪನವರು ಇಷ್ಟು ದಿನ ಸೈಲೆಂಟಾಗಿ ಮನೇಲಿ ಕೂತಿದ್ರು. ಆದರೆ ಯಾವಾಗ ತಮ್ಮ ಮಗನ ತಲೆ ಮೇಲೆ ತೂಗಾಡ್ತಾ ಇದೆ ಅನ್ನೋದು ಗೊತ್ತಾಯಿತು, ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದು ಪಕ್ಷದ ಕಚೇರಿ ಬರೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಯಡಿಯೂರಪ್ಪನವರು ಇಷ್ಟು ದಿನ ಎಲ್ಲಿ ಹೋಗಿದ್ರು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಮಗನಿಗೆ ಯಾಕೆ ಬುದ್ಧಿ ಹೇಳಲಿಲ್ಲ? ಮಗನಿಗೆ ಬಿಡಿ, ಇವತ್ತು ಪಕ್ಷದ ಕಚೇರಿಗೆ ಬಂದು ಸಂಘಟನೆ ಬಗ್ಗೆ ಮಾತಾಡೋರು ಯತ್ನಾಳ್ ಹಾಗೆ ಇತರರನ್ನ ಕರೆದು ಸಮನ್ವಯದಿಂದ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗಿ ಅಂತ ಬುದ್ಧಿ ಯಾಕೆ ಹೇಳಿಲ್ಲ? ಇವೆಲ್ಲವೂ ಹೈಕಮಾಂಡ್ ನಾಯಕರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಇದರಿಂದಲೇ ಈ ಬಾರಿ ಏನಾದರೂ ಆಗಲಿ ಬದಲಾವಣೆ ಮಾಡೇ ಬಿಡೋಣ ಅಂತಿದ್ದಾರಂತೆ. ಆದರೆ ಇದಕ್ಕೆ ಇನ್ನೂ ಒಂದು ಫೈನಲ್ ಟಚ್ ಕೊಟ್ಟಿಲ್ಲದೆ ಇರೋದ್ರಿಂದ ಏನಾಗುತ್ತೋ ಏನೋ ಅಂತ ಹೇಳೋದು ಸ್ವಲ್ಪ ಕಷ್ಟ ಈಗ. ನಮಸ್ಕಾರ.